ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯಲ್ಲಿ ಅನರ್ಹರಿಗೆ ಹಣ ಹೋಗಿರುವ ಆರೋಪದ ಕುರಿತು ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಸ್ಪಷ್ಟನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕೆಲ ಮೃತರ ಹಾಗೂ ಅನರ್ಹರ ಖಾತೆಗಳಿಗೆ ಹಣ ಜಮೆಯಾಗಿರುವ ಮಾಹಿತಿ ಸರ್ಕಾರಕ್ಕೆ ಲಭ್ಯವಾಗಿದೆ ಎಂದರು. ಈ ಹಿನ್ನೆಲೆಯಲ್ಲಿ ಫಲಾನುಭವಿಗಳ ಮರುಪರಿಶೀಲನೆ ನಡೆಸಲಾಗುತ್ತಿದ್ದು, ಹೊಸದಾಗಿ ಅರ್ಹರಾಗಿರುವವರು ಮತ್ತೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆ ಸ್ಥಗಿತಗೊಳಿಸುವ ಉದ್ದೇಶ ಸರ್ಕಾರಕ್ಕಿಲ್ಲ, ಅರ್ಹರಿಗೆ ಮಾತ್ರ ಸೌಲಭ್ಯ ತಲುಪುವಂತೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ಬಹಿರಂಗ ಚರ್ಚೆ ವಿಚಾರಕ್ಕೂ ಪ್ರತಿಕ್ರಿಯಿಸಿದ ಅವರು, ಮುಖ್ಯಮಂತ್ರಿಗಳು ಕರೆದಿರುವ ಸ್ಥಳಕ್ಕೆ ಕುಮಾರಸ್ವಾಮಿ ಬರಬೇಕು ಎಂದು ಹೇಳಿದ್ದಾರೆ. ರೈತರ ಸಮ್ಮುಖದಲ್ಲಿ ಚರ್ಚೆ ನಡೆಸುವ ಕುಮಾರಸ್ವಾಮಿ ಅವರ ಆಹ್ವಾನವನ್ನ ತಳ್ಳಿಹಾಕಿದ ಅವರು, ಇತ್ತೀಚಿನ ಪ್ರತಿಭಟನೆಯಲ್ಲಿ ಹೊರ ಜಿಲ್ಲೆಗಳ ಜನರನ್ನ ಕರೆತಂದಿದ್ದರು ಎಂದು ಆರೋಪಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗ್ಯಾರಂಟಿ ಯೋಜನೆಗಳಲ್ಲಿ ಭಾಳಷ್ಟು ಹಣ ಬೇರೆ ಬೇರೆ ಹೆಸರಲ್ಲಿ ಹೋಗ್ತದೆ. ಸತ್ತಂಥವ್ರು ಭಾಳ ಜನ ಇದ್ದಾರೆ, ಅವ್ರ ಅಕೌಂಟಿಗೆ ಹೋಗ್ತಾ ಇದೆ ಅನ್ನೋದು ಬಂದಿದ್ದರಿಂದ ನಾವು ಹೊಸದಾಗಿ ಅದನ್ನು ಮತ್ತೆ ಅಪ್ಲಿಕೇಶನ್ ಹಾಕಿ ಮಾಡಬೇಕಂತ ಹೇಳಿದ್ವಿ ಅಷ್ಟೇ. ಅದಕ್ಕಾಗಿ ತಿದ್ದುಪಡಿ ಮಾಡಬೇಕು, ಹೊಸದಾಗಿ ಅರ್ಜಿ ಹಾಕಿ ಮಾಡಬೇಕಂತ ಇತ್ತು. ಆದರೆ ಸ್ವಲ್ಪ ದಿನ ಮುಂದೆ ಹಾಕ್ಕೊಂಡಿದ್ದಾರೆ. ಸಹಜವಾಗಿ ಮಾಡಬೇಕು. ಸರ್ಕಾರದ ಹಣ ಯಾರ್ಯಾರಿಗೆ ಹೋಗುವಂಥದ್ದು ಬಿಡೋದಂಥದ್ದು ಅಲ್ಲ, ಇದು ಸಹಜವಾಗಿದೆ. ಅದಕ್ಕೋಸ್ಕರ ಇದು CM ಮಾಡಿದ್ದು ಸದ್ಯ ಇದೆ. ಸರ್ಕಾರ ಒಪ್ಕೊಳ್ತಾ ಇದೆ. ಲೋಪ ಹೋಗಿರುತ್ತೆ. ಲೋಪ ಅಂದರೆ ಸರ್ಕಾರ ಒಪ್ಕೊಳ್ಳೋದಲ್ಲ, ಅದಕ್ಕೆ ಮಿಸ್ಗೈಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ನಾವು ಅದನ್ನು ಚೇಂಜ್ ಮಾಡಬೇಕಂತ ಮೊನ್ನೆನೇ ಹೇಳಿದ್ದಾರೆ. ಚರ್ಚೆ ಆಗಿದೆ. ಅದನ್ನು ಬೇರೆ ರೀತಿಯಲ್ಲಿ ಬೇರೆಯವರೆಲ್ಲ ವಿರೋಧ ಪಕ್ಷ ಏನು ಹೇಳಿದರು, ಇಲ್ಲ ಇವರು ಕೊಡೋಕ್ಕಾಗದೇ ಇರುವಂಥದಕ್ಕೆ ನಾವು ನೆಪ ಹೇಳ್ಕೊಂಡು ಇವತ್ತು ವಜಾ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹೇಳಿದರು. ಇವೆಲ್ಲ ನಾವು ಕಂಡುಹಿಡಿದಿದ್ದೀವಿ. ಫೋನೆಲ್ಲ ಮಾಡಿದಾಗ ಬೇರೆ ಬೇರೆ ಹೋಗಿದೆ, ಅಕೌಂಟ್ ಬೇರೆ ಹೋಗಿದೆ, ಬಂದಿದ್ದರಿಂದಲೇ ಮಾಡ್ತಾ ಇರೋದು ಇದು. ಹಾಗಾಗಿ ಇವತ್ತು ಹೊಸದಾಗಿ ಅರ್ಜಿ ಕೊಟ್ಟು ಅದನ್ನು ಪಕ್ಕ ಮಾಡೋದು ಒಳ್ಳೆಯದು. ಕ್ಯಾಬಿನೆಟ್ ಸ್ವಲ್ಪ ಲೇಟ್ ಆಗುತ್ತೆ, ವಿಳಂಬ ಆಗುತ್ತೆ. ಈಗ ಆಗಲಿ ಬಿಡಿ, ಮುಖ್ಯಮಂತ್ರಿಗಳಾಗಿದ್ದಾರೆ, ಈಗ 14 ಜನ ಮಂತ್ರಿಗಳಿದ್ದಾರೆ, ಸ್ವಲ್ಪ ಲೇಟ್ ಆಗ್ಬೋದು. ಇರಲಿ ಬಿಡಿ. ಈಗ ಅಧ್ಯಕ್ಷದ ಪದಗ್ರಹಣ ಆಗಿದೆ. ಪಕ್ಷ ಸಂಘಟನೆ ಈಗಾಗಲೇ ಅಧ್ಯಕ್ಷರು ಈಗ ಮಂಗಳೂರು ಮತ್ತು ಇವತ್ತು ಇದಕ್ಕೆ ಹುಬ್ಬಳ್ಳಿ ಹೋಗಿದ್ದಾರೆ. ಹಾಗೆ ಶುರುವಾಗಿದೆ. ಹಾಗೆ ಇಬ್ಬರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಆಗಬೇಕಲ್ಲ, ಆಗ್ತದೆ. ಯಾರು ಹೇಳಿದ್ರು ಟೇಕಪ್ ಆಗಿಲ್ಲ ಅಂತ? ಆಗುತ್ತೆ, ಸ್ವಲ್ಪ ದಿನ ಬೇಕಲ್ಲ. ಅದು ಗೊತ್ತಿಲ್ಲ ಸರ್, ಹೈಕಮಾಂಡರ್ ಕೇಳಬೇಕು, ರಾಜ್ಯದ ನಾಯಕರು ಕೇಳಬೇಕು. ನಮ್ಗೆ ಅದು ಯಾವುದು ಮಾಹಿತಿ ಇಲ್ಲ. ನಮಗೆ ಯಾವಾಗ ಆಗ್ಬೋದು ಅಂತ ನಾವು ನಿರೀಕ್ಷೆಯಲ್ಲಿದ್ದೇವೆ ಅಷ್ಟೇ.